ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬೃಂದಾ. ಸಾರಿ ಗಾಯ್ಸ್, ಇದು ಲಾಸ್ಟ್ ಮಂತದ್ದು ವಿಡಿಯೋ. ಇದು ಇವತ್ತು ನನ್ನ ಚಾನಲಲ್ಲಿ ವಿಶೇಷವಾಗಿ ಧನುರ್ಮಾಸದ ವಿಶೇಷ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಮಾಡಿದ್ದೆ, ಬಟ್ ಧನುರ್ಮಾಸ ಸ್ಟಾರ್ಟ್ ಆದಾಗಲೇ ಬಟ್ ಇದಕ್ಕೆ ವಾಯ್ಸ್ ಓವರ್ ಮಾಡಿ ಎಲ್ಲ ಬಿಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಈ ಧನುರ್ಮಾಸದ ಪೂಜೆ ವಿಶೇಷ ಏನು ಅಂದರೆ, ಸೊ ಈ ಫಸ್ಟ್ ಆಫ್ ಆಲ್ ಧನುರ್ಮಾಸ ಅಂದರೆ ಏನು ಅಂದರೆ, ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ತಿಂಗಳೇ ಧನುರ್ಮಾಸ. ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಪೂಜೆ ಮಾಡುವುದು ತುಂಬ ವಿಶೇಷ. ಈ ಮಾಸನ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ, ಯಾಕೆಂದರೆ ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಇದು ಬರೀ ಪೂಜೆಗೆ ಅಂತ ಒಂದು ಇಟ್ಟಿರೋಂಥ ಈ ಒಂದು ತಿಂಗಳು. ಉತ್ಥಾನ ದ್ವಾದಶಿಯಂದು ಯೋಗ ನಿದ್ರೆಯಿಂದ ಏಳುವ ಭಗವಂತನಾದ ಮಹಾನ್ ವಿಷ್ಣುವಿಗೆ ಧನುರ್ಮಾಸ ಅರುಣೋದಯವಾಗಿದೆ. ಈ ಮಾಸವು ಶುಭ ಕಾರ್ಯಗಳಿಗೆ, ಗೃಹ ಪ್ರವೇಶ ಮುಂತಾದ ಮಂಗಳ ಕಾರ್ಯಗಳಿಗೆ ಈ ಮಾಸ ಸೂಕ್ತ ಅಲ್ಲ. ಇನ್ನು ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ತುಂಬಾ ಚಳಿ ಇರುತ್ತೆ. ಚಳಿ ತೀವ್ರತೆ ಎಷ್ಟಿರುತ್ತೆ ಅಂದರೆ, ಚಳಿನ ತಾಳಲಾಗದೆ ರಾತ್ರಿ ಹೊತ್ತು ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗಿರ್ತಾನೆ, ಮುದ್ರುಕೊಂಡು ಮಲ್ಕೊಂಡಿರ್ತಾನೆ. ಅದರಿಂದ ಈ ಮಾಸನ ಧನುರ್ಮಾಸ ಅಂತ ಕರೀತಾರೆ. ಧನುರ್ಮಾಸ 30 ದಿನಗಳ ಹಬ್ಬವಾಗಿದೆ. ಇದು ಮಾರ್ಗಶೀರ್ಷ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯಗೊಳ್ಳುತ್ತೆ. ಅಂದರೆ ಡಿಸೆಂಬರ್ 16ರಿಂದ ಸ್ಟಾರ್ಟ್ ಆಗಿ ಜಾನ್ವರಿ 14ಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಶುಭ ಸಂದರ್ಭದ ದಿನವೇ ಮಕರ ಸಂಕ್ರಾಂತಿ ಹಬ್ಬ. ಈ ಹಬ್ಬದ ದಿನ ಧನುರ್ಮಾಸ ಕೊನೆಗೊಳ್ಳುತ್ತೆ. ಸೂರ್ಯದೇವರಿಗೆ ಬ್ರಹ್ಮನ ಶಾಪದಿಂದ ಕಾಂತಿ ಕುಂದಿದಾಗ ವಿಷ್ಣುವನ್ನು ಪೂಜಿಸಿ ತೇಜಸ್ಸು ಮರಳಿ ಪಡೆದ ಕಥೆ ಇದು. ಇನ್ನು ಪಾರ್ವತಿ ಕೂಡ ಶಿವನನ್ನು ಮದುವೆ ಆಗಬೇಕಂತ ನಾರದ ಮಹರ್ಷಿಗಳ ಹತ್ರ ಹೋಗಿ, ಏನಾದರೂ ಪೂಜೆ ಇದ್ದರೆ ಹೇಳಿ, ಅಂದರೆ ನನಗೆ ಶಿವನನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಇದಕ್ಕೆ ಆವಾಗ ದೂರ್ವಾಸ ಮುನಿಗಳು ಈ ಮಾಸದಲ್ಲಿ ಒಂದು ವ್ರತನ ಹೇಳ್ಕೊಡ್ತಾರೆ ಧನುರ್ಮಾಸದಲ್ಲಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಅರಳಿ ಗಿಡದ ಬುಡಕ್ಕೆ ಹೋಗಿ ಪೂಜೆ ಮಾಡಬೇಕು. ಅಂದರೆ ಅದಿನ್ನೂ ಫುಲ್ಲು ಬ್ರಾಹ್ಮಿ ಮುಹೂರ್ತ ಅಂದರೆ ಒಂದು 4:30-5 ಗಂಟೆ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಧನುರ್ಮಾಸದ ಪೂಜೆ ಮಾಡಿದರೆ ನೀನು ನಿನ್ನ ಶಿವನನ್ನೇ ಮರಳಿ ಮದುವೆ ಆಗ್ಬೋದು ಎಂದು. ಹಾಗೂ ಧನುರ್ಮಾಸದ ಬ್ರಾಹ್ಮಿ ಪೂಜೆ, ಅರಳಿ ಮರ ಪ್ರದಕ್ಷಿಣೆ, ಹಾಗೆ ಧನುರ್ಮಾಸದ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಸಲಾಗುತ್ತೆ. ಆ ಒಂದು ಋಷಿ ಹೇಳ್ತಾರೆ ಈ ಥರ ಪೂಜೆ ಮಾಡೋದ್ರಿಂದ. ಇದು ಆಲ್ಮೋಸ್ಟ್ ಎಲ್ಲ ನೋಡಿರ್ಬೋದು, ನಿಮ್ಗೆ ಗೊತ್ತಿರೋ ಹಾಗೆ ಈ ಧನುರ್ಮಾಸದ ಪೂಜೆನ ಆಲ್ಮೋಸ್ಟ್ ಎಲ್ಲ ಕನ್ಯೆದಿರು ಮಾಡ್ತಾರೆ. ಅಂದರೆ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಹುಡುಗ ಸಿಗಲಿ ಅಂತ ಈ ಒಂದು ಪೂಜೆನ ಮಾಡ್ತಾರೆ. ಈ ಮಾಸವು ಶುಭ ಕಾರ್ಯಗಳಿಗೆ, ಗೃಹ ಪ್ರವೇಶಗಳಿಗೆ ಇದು ಸೂಕ್ತ ಅಲ್ಲ. ಇನ್ನು ಪೂಜಾ ವಿಧಿವಿಧಾನ ಬಂದುಬಿಟ್ಟು, ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸಬೇಕು. ಪ್ರತಿದಿನ ದೇವರಿಗೆ ನೈವೇದ್ಯವಾಗಿ ಹುಗ್ಗಿ ಅನ್ನ ಅಥವಾ ಬೇರೆ ಏನಾದರೂ ನೈವೇದ್ಯವನ್ನು ಅರ್ಪಿಸಬೇಕು. ಈ ಒಂದು ಮಾಸದಲ್ಲಿ ವಿಷ್ಣು ದೇವರಿಗೆ ತುಂಬ ಪ್ರಿಯವಾಗಿರುತ್ತೆ ಈ ಮಾಸದಲ್ಲಿ. ಹಾಗಾಗಿ ವೈಕುಂಠ ಏಕಾದಶಿ ಕೂಡ ಇದೇ ಒಂದು ಮಾಸದಲ್ಲಿನೇ ಬರೋ ಅಂಥದ್ದು. ಈ ಒಂದು ಮಾಸನ ನಾನು ಎವ್ರಿ ಇಯರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ಇಯರ್ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಎವ್ರಿ ಡೇ ಸೇಮ್ ಮಾಮೂಲಿ ಹೇಗಿರುತ್ತೋ ಅದೇ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಕ್ಲೀನಾಗಿ ಸ್ನಾನ ಮಾಡಿ ದಿನನಿತ್ಯದ ಕರ್ಮಗಳನ್ನ ಮುಗಿಸಿ, ಸೊ 5 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ತುಂಬ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗೋಕ್ಕಾಗಲ್ಲ, ಬಿಕಾಸ್ ತುಂಬ ಕತ್ಲೆ ಇರುತ್ತೆ. ಆಮೇಲೆ ಈಗಿನ ಇದರಲ್ಲೆಲ್ಲ ಸ್ವಲ್ಪ ತುಂಬ ಕಷ್ಟ ಹೋಗಿ ಬರೋದು. ಹಾಗಾಗಿ 5 o'clockಗೆ ದೇವಸ್ಥಾನದಲ್ಲಿ ಇರ್ತೀನಿ. ಸೊ 5 o'clockಗೆ ಅಲ್ಲಿ ಅರಳಿ ಮರ ಇದೆ, ಬೇವಿನ ಮರ ಇದೆ, ಹಾಗೆ ನಾಗದೇವತೆಗಳಿದ್ದಾರೆ. ಅದೆಲ್ಲ ಪೂಜೆ ಮಾಡಿಕೊಂಡು ಕ್ಲೀನಾಗಿ ಒಂದು 9 ಸುತ್ತು ಸುತ್ತಿ, ಹಾಗೆ ಶಿವನ ದೇವಸ್ಥಾನ ಆ್ಯಕ್ಚುಲಿ ಅದು. ಸೊ ಶಿವ ಗಣೇಶ ಹಾಗೆ ಓಂ ಶಕ್ತಿ ದೇವಸ್ಥಾನ. ಹಾಂ ಏನಪ್ಪ
ಅಲ್ಲಿ ಕೂಡ ಕ್ಲೀನಾಗಿ ಪೂಜೆ ಮಾಡಿ ಬರ್ತೀನಿ. ಬಟ್ ಕೆಲವರು ಈ ಟೈಮಲ್ಲಿ ಎಳ್ಳು ಬತ್ತಿ ಸುಡ್ತಾರೆ. ಅಂದರೆ ಇಷ್ಟು ಅಷ್ಟು ಅಂತ ಇರುತ್ತೆ, 5, 9, 7 ಅಂತೇನೋ ಇರುತ್ತೆ. ಬಟ್ ನಾನು ಅದೆಲ್ಲ ಮಾಡಲ್ಲ. ಜಸ್ಟ್ ಈ ಥರ ಪ್ರದಕ್ಷಿಣೆ ಹಾಕ್ಬಿಟ್ಟು ಶಿವನ ದೇವಸ್ಥಾನದಲ್ಲೂ ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು, ಹಾಗೆ ನಾಗರಿಕಲ್ಲೂ ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು, ನವಗ್ರಹಗಳನ್ನೂ ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು ಮನೇಲಿ ಬಂದು ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಏನಾದರೂ ಒಂದು ನೈವೇದ್ಯ ಇಡಬೇಕು. ಎವ್ರಿ ಡೇ ಇಡ್ಬೋದು, ಇಡದೆ ಹೋದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಟ್ ಈ ಥರ ತುಂಬ ಕಟ್ಟುನಿಟ್ಟಾಗಿ ಕ್ಲೀನಾಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬಟ್ ಮಹಿಳೆಯರಿಗೆ ಇದು 1 ತಿಂಗಳು ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ, ಕೆಲವ್ರಿಗೆ ಆಗಲ್ಲ. ಬಟ್ ನನಗೂ ಒಂದ್ಸಲಿ ಆಗಲ್ಲ. ಬಟ್ ಒಂದ್ಸಲಿ ವರ್ಷದಲ್ಲಿ ಈ ವರ್ಷ ಬರುತ್ತೆ, ನೆಕ್ಸ್ಟ್ ವರ್ಷ ಒಂದು 15 ದಿನ ಮಾಡೋವಂಥ ಟೈಮ್ ಸಿಗುತ್ತೆ. ಬಟ್ ಈ ವರ್ಷ ನನಗೆ 1 ತಿಂಗಳು ಮಾಡೋವಂಥ ಸೌಭಾಗ್ಯ ಸಿಕ್ಕಿದೆ. ಸೊ ಹಾಗಾಗಿ ಈ ಮಂತ್ ಫುಲ್ಲು 1 ಮಂತ್ ಮಾಡ್ತೀನಿ. ಅಂದರೆ 14ನೇ ತಾರೀಕು ಫುಲ್ಲು ಮುಗಿಯುತ್ತೆ. ಸೊ ಮನೆಗೆ ಬಂದು ಪೂಜೆ ಮಾಡಿ ಆಮೇಲೆ ಪ್ರಸಾದ ಮಾಡಿ ಪೂಜೆ ಮಾಡ್ತೀನಿ ಅಷ್ಟೇ. ಸೊ ಇದಿಷ್ಟು ನನ್ನ ಒಂದು ಧನುರ್ಮಾಸದ ವಿಶೇಷ ಸಂಚಿಕೆ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ನಮ್ಮ ಚಾನೆಲ್ನ ತುಂಬಾ ನಾನು ಅಂದ್ಕೊಂಡಿದ್ದ ರೇಂಜಿಗಿನ್ನ ತುಂಬ ಇದರಲ್ಲಿ ನನಗೆ ಇಷ್ಟೊಂದು ಬೆಂಬಲ ಕೊಡ್ತಾ ಇದ್ದೀರಾ. ಹೀಗೆ ಈ ಒಂದು ಬೆಂಬಲ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಬಾಳೆಲೆಯಲ್ಲಿ ಪ್ರಾಣ ಬಡಿಸಿದೆ, ಉಣಬಾರೋ ಜವರಾಯ, ಶಿವ ತನುವಿನ ಮನೆಗೆ ಬಾತಿತಿ ಬಾತಿತಿ ಬಾತಿತಿ, ತನುವಿನ ಮನೆಗೆ ಬಾತಿತಿ ಬಾತಿತಿ ಬಾತಿತಿ, ಆತ್ಮನ ರುಚಿಗೆ ಬಾತಿತಿ. ಒಲೆಯ ದೇಹ ಕೆಲವು ಸೌದೆ, ಹೃದಯ ಪಾತ್ರೆ ನೆತ್ತರೊಡನೆ, ಆತ್ಮದಿನಿಸಿ ತಾನೇ ಕುದಿದು ತಾನೇ ಉಕ್ಕಿ ತಾನೇ ಬಸಿದು ತಾನೇ ಆದ, ಆತ್ಮಭಕ್ಷ್ಯ ಉಂಡರೆ ತೇಗುವೆ ಶಿವನೆಡೆ ಸಾಗುವೆ ಬಾಳೆಲೆಯಲಿ, ಪ್ರಾಣ ಬಿಸಿದೆ ಉಣಬಾರೋ ಜವರಾಯ, ಹರ ತನುವಿನ ಮನೆಗೆ ಬಾತಿತಿ ಬಾತಿತಿ ಬಾತಿತಿ, ಆತ್ಮನ ರುಚಿಗೆ ಬಾತಿತಿ. ಬಂದು ಕಿತ್ತು ಮುಕ್ತಿ ಇತ್ತು ಕಂದನಂತೆ ಭುಜದಿ ಹೊತ್ತು, ಹೋಗು ತಂದೆ ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ಬೆಲೆಯ ನೀಡಿ, ಹರಸು ತಂದೆ ಲಲಿಯ ರೂಪವೇ ಪಾಶದ ವೇಷವೇ ಬಾಳೆಲೆಯಲಿ, ಪ್ರಾಣ ಬಡಿಸಿದೆ
ಉಣಬಾರೋ ಜವರಾಯ. ಈಶ್ವರ ತನುವಿನ ಮನೆಗೆ ಬಾತಿತಿ 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 ತನುವಿನ ಮನೆಗೆ ಬಾತಿತಿ 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 ಬಾತಿತಿ.